ಆಯ್ತಲ್ಲ ಸರ್, ನಮ್ಮ ಮಳಿಯಂದ್ರು ನಿಮ್ ಲೆಕ್ಕನ ಚುಪ್ತ ಮಾಡಿದ್ರಲ್ವಾ? ಈಗ ನಿಮ್ಗೆ ಸಮಾಧಾನ ಆಯ್ತಾ? ಎಲ್ರ ಮುಂದೆ ಹೀಗಾಯ್ತು ಅಂತ ಬೇಜಾರು ಮಾಡ್ಕೋಬೇಡಿ ಮಾವ. ನೀವೇನು ನಿಮ್ಮ ಮನೆಯವರೇನು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಆ ದೇವರೇ ನನಗೆ ನಿಮ್ಮನ್ನ ದಯಪಾಲಿಸಿದ್ದಾನೆ ಅನ್ಸುತ್ತೆ. ನಿಮಗೆ ನಮ್ಮ ಬಗ್ಗೆ ಇರೋ ಅಭಿಪ್ರಾಯ ಕೊನೆಯವರೆಗೂ ಹೀಗೆ ಇರಲಿ. ಈ ಋಣನ ಏನ್ತಿರು, ಪ್ರತಿ ಸಲ ಅತ್ತೆ ಮನೆಗೆ ಹೋದ್ರೆ ಒಂದೊಂದು ವಾರ ಅಲ್ಲೇ ಇರ್ತೀಯಲ್ಲ, ಅತ್ತೆ ಮನೆನ ಆ ಊರ್ನ ಪಿಕ್ನಿಕ್ ಸ್ಪಾಟ್ ಮಾಡ್ಕೊಂಡಿದ್ಯಾ ಹೇಗೆ? ಹಾಗೇನಿಲ್ಲಪ್ಪ. ಏನಯ್ಯ, ನಾವು ಏಕಾಂತದಲ್ಲಿ ಇರಬೇಕು ಅಂತ ನಮ್ ಹೆಂಡತಿನ ತವ್ರ ಮನೆಗೆ ಹೋಗದೆ ಸ್ಕೆಚ್ ಹಾಕ್ತಾನೆ ಇರ್ತೀವಿ, ಆದ್ರೆ ಒಂದು ವರ್ಕ್ ಆಗಲ್ಲ. ಬಟ್ ನೀನ್ ನೋಡು, ನಿನ್ ಹೆಂಡತಿ ಮನೆಗೆ ಆಗಾಗ್ಲೇ ಟ್ರಿಪ್ ಹೊಡಿತಾನೇ ಇರ್ತೀಯ. ಅಂದ್ರೆ ಏನೋ ಭಾಸ್ಕರ್, ಹೆಂಡತಿಯಿಂದ ದೂರ ಇರ್ಬೇಕು ಅಂತ ಹೇಳ್ತಾ ಇದೀಯಾ? ಹಾಗೇನಿಲ್ಲ ಅಣ್ಣ, ಗಂಡ ಹೆಂಡತಿ ಜೊತೆ ಜೊತೆಲೇ ಇರ್ಬೇಕು, ಆದ್ರೆ ತಿಂಗಳಿಗೊಂದ್ಸಲ ದೂರ ದೂರ ಇರ್ಬೇಕಷ್ಟೇ. ಆಗ್ಲೇ ಅಣ್ಣ ಹೆಂಡತಿ ಬೆಳೆ ಗಂಡಂಗೆ, ಗಂಡನ ಬೆಳೆ ಹೆಂಡತಿಗೆ ಗೊತ್ತಾಗೋದು. ಅದ್ರ ಜೊತೆ ನಾವು ಗಂಡಂದ್ರು ಹಾಗೆ ಲೈಟಾಗಿ ಪಾರ್ಟಿನೂ ಮಾಡ್ಬೋದು. ಏನ್ರಿ, ನನ್ನನ್ನ ತವ್ರ ಮನೆಗೆ ಕಳ್ಸಿ ನೀವಿಲ್ಲಿ ಪಾರ್ಟಿ ಮಾಡೋದಕ್ಕೆ ತಯಾರಿ ಮಾಡ್ಕೋತಿದ್ದೀರಾ? ಅದೆಲ್ಲ ನಡೆಯಲ್ಲ. ಗೊತ್ತು ಕಣೆ, ಆಗಲ್ಲ ಅಂತ ಕೋಪ ಮಾಡ್ಕೋಬೇಡ, ಸುಮ್ನೆ ತಮಾಷೆ ಮಾಡಿದೆ ಅಷ್ಟೇ. ಏನ್ ಚಿರು, ಹೆಂಡತಿ ವಿಷಯ ಮಾತಾಡ್ತಾ ಇದ್ರೆ ನಿನ್ ಬಾಯಲ್ಲಿ ಒಂದು ಮಾತು ಆಚೆ ಬರ್ತಿಲ್ವಲ್ಲ? ಮೋಸ್ಟ್ಲಿ ಮತ್ತೆ ಯಾವಾಗ ದೀಪನ್ ಜೊತೆ ಮಾವನ್ ಮನೆಗೆ ಹೋಗೋದು ಅಂತ ಯೋಚನೆ ಮಾಡ್ತಿರ್ಬೇಕು. ಹೌದಪ್ಪ, ಇರೋ ವಿಷಯ ತಾನೇ ಹೇಳ್ದೆ, ಅದ್ರಲ್ಲೇನಿದೆ? ನೀನ್ ಯಾವತ್ತಾದ್ರೂ ದೀಪನ್ ಬಿಟ್ಟು ಒಂದ್ ದಿನನಾದ್ರೂ ಅವ್ರ ತವ್ರ ಮನೆಗೆ ಹೋಗಿದ್ಯಾ? ಅಥವಾ ನೀನೊಬ್ನೇ ಟ್ರಿಪ್ ಅಂತ ಎಲ್ಲಾದ್ರೂ ಹೋಗಿದ್ಯಾ? ಅಥವಾ ದೀಪ ಯಾವತ್ತಾದ್ರೂ ಒಬ್ಳೆ ಅವಳ ತವ್ರ ಮನೆಗೆ ಹೋಗಿದ್ದಾಳ? ಇಲ್ಲಿ ಮಾಡೋದಕ್ಕೆ ತುಂಬಾ ಕೆಲಸ ಇರುವಾಗ ನಾನು ಎಲ್ಗಂತ ಹೋಗ್ಲಿ ಅಚ್ಚ? ಕೆಲಸ ಇದ್ದಿದ್ದೆ ಅಮ್ಮ, ಅದ್ರ ಜೊತೆಗೆ ಈ ರೀತಿ ಆಗಾಗ ಒಂದೊಂದು ಟ್ರಿಪ್ ಮಾಡ್ತಾ ಇರ್ಬೇಕು, ಆಗ್ಲೇ ಜೀವನ ಒಂಥರ ಪ್ರೆಸೆಂಟ್ ಆಗಿರುತ್ತೆ. ಹೌದು ಚಿರು, ಇಷ್ಟು ದಿನ ಅಲ್ಲಿ ಏನೇನ್ ಮಾಡಿದೆ? ಅದನ್ನ ಮಾತ್ರ ಕೇಳಲೇಬೇಡಿಯಪ್ಪ. ಏನಮ್ಮ ದೀಪ, ನಿನ್ ಗಂಡ ಹೀಗೆ ಹೇಳ್ತಿದ್ದಾನೆ, ನಿಮ್ ಊರಿಗೆ ಬಂದಿದ್ದು ಅವನಿಗೆ ಇಷ್ಟ ಆಗ್ಲಿಲ್ವಾ? ಹಾಗೇನಿಲ್ಲ ಮಾವ, ಅವ್ರ ಖುಷಿಯಿಂದಾನೇ ಕಾಲ ಕಳೆದ್ರು. ಅದಂತೂ ನಿಜ ಅಪ್ಪ. ಅವ್ರ ಊರಿಗೆ ಹೋಗೋದೇ ಒಂದು ಬ್ಯೂಟಿಫುಲ್ ಜರ್ನಿ. ಹಳ್ಳಿ ವಾತಾವರಣ, ಸುಂದರವಾದ ಪರಿಸರ, ಹಸಿರು ಕಾಡು, ಹೊಲ ಗದ್ದೆ, ತರಲೆ ಮಾಡೋ ಗಣಿ ಸುಬ್ಬು, ಆಗಾಗ ಇವ್ರ ಅಪ್ಪನ ಕೈಲಿ ಬೈಸ್ಕೊಳ್ಳೋ ಇವ್ರ ಅತ್ತೆ, ಅಲ್ಲಿ ನಡೆಯೋ ಪೂಜೆ, ತಿನ್ನಕ್ ಸಿಗೋ ಊಟ, ಅಬ್ಬಬ್ಬ, ಇದನ್ನೆಲ್ಲ ನೆನ್ಸ್ಕೊಳ್ತಾ ಇದ್ರೆ ಯಾಕಾದ್ರೂ ಸಿಟಿಲಿ ಹುಟ್ಟಿದೀವೋ ಅನ್ಸುತ್ತೆ. ಉಳಿಸ್ಕೋತಾರೆ, ಉಳಿಸ್ಕೊಳ್ಳೇಬೇಕು. ಯಾಕೆಂದ್ರೆ ನಿನ್ನಿಂದ ಅವರಿಗೆ ಲಾಭ ಇದೆ ಅಲ್ವಾ? ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ದಿನ ಉಳಿಸ್ಕೊಂಡು ಚೆನ್ನಾಗಿ ದೋಚ್ಕೊಂಡು ಆಮೇಲೆ ಕಳಿಸ್ಕೊಡ್ತಾರೆ. ಏನ್ ಹೇಳ್ತೀಯಮ್ಮ ಸೌಂದರ್ಯ? ಇರೋದನ್ನೇ ಹೇಳ್ತಾ ಇದೀನಿ ಮಾವ. ಅವ್ರಗಳ ಚೀಪ್ ಮೆಂಟಾಲಿಟಿ ಏನು ಅಂತ ಚಿರುಗ್ ಅರ್ಥ ಆಗದೆ ಹೋದ್ರು ನನಗೆ ಅರ್ಥ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನಕ್ಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಅಂಥದ್ದು ಏನ್ ಮಾಡಿದ್ರು ಅವರು? ಪಾಪ, ನೀನ್ ಇಷ್ಟೊಂದು ಅಮಾಯಕ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ನೋಡು. ಮೇಡಮ್, ನಮ್ ಕುಟುಂಬದವ್ರ ಕಂಡ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ನಾನೇನ್ ಬೇಜಾರ್ ಮಾಡ್ಕೊಳ್ಳಲ್ಲ. ಆದ್ರೆ ಈ ತರ ಕಾರಣ ಇಲ್ಲದೆ ಅವ್ರ ಮೇಲೆ ಆರೋಪ ಹೊರಿಸೋದು ತಪ್ಪು. ತಪ್ಪು ಮಾಡಿರೋದು ನಾನಲ್ಲ, ನಿಮ್ಮ ಮನೆಯವರು. ನಿಮ್ಮ ಅಪ್ಪಂಗೆ ಹುಷಾರ್ ತಪ್ಪಿದ್ರೆ ನಿಮ್ಮ ಮನೆಯವರು ನಿನಗೆ ಫೋನ್ ಮಾಡಲ್ಲ, ಚಿರುಗ್ ಫೋನ್ ಮಾಡ್ತಾರೆ. ಅಂದ್ರೆ ಏನರ್ಥ?
ದೀಪಂಗೆ ಫೋನ್ ಮಾಡಿದ್ರೆ ಅವಳು ಗಾಬರಿ ಆಗ್ತಾಳೆ ಅನ್ನೋ ಕಾರಣಕ್ಕೆ ಅವ್ರು ಫೋನ್ ಮಾಡಿಲ್ಲ. ಅದನ್ನ ಬಿಟ್ಟು ನೀವ್ ಅನ್ಕೊಂಡಿರೋ ತರ ಚಿರು ಹತ್ರ ದುಡ್ಡು ತಗೊಳೋದಕ್ಕೆ ಫೋನ್ ಮಾಡಿಲ್ಲ. ಅವ್ರಿಗೆ ನಮ್ಗಿಂತ ಸ್ವಾಭಿಮಾನ ಹೆಚ್ಚಾಗೇ ಇದೆ. ಓಹೋ, ಸ್ವಾಭಿಮಾನ ಇದ್ದಿದ್ರೆ ಚಿರು ಹತ್ರ ಯಾಕೆ ಹಾಸ್ಪಿಟಲ್ ಬಿಲ್ ಕಟ್ಟಿಸ್ಕೊತಿದ್ರು? ಅಲ್ಲ, ಚಿರು ಮಾವನ್ ಹೆಲ್ತ್ ಸರಿ ಇಲ್ಲದೆ ಇದ್ದಾಗ ಅವನ್ ಹಾಸ್ಪಿಟಲ್ ಬಿಲ್ ಕಟ್ಟೋದ್ರಲ್ಲಿ ತಪ್ಪೇನೂ ಇಲ್ಲ. ಚಿರು, ಬಿಲ್ ಪೇ ಮಾಡು ಅಂತ ಅವ್ರು ಯಾರಾದ್ರೂ ನಿನ್ನ ಕೇಳಿದ್ರಾ? ಇಲ್ಲ, ಅವರೇ ಕಟ್ತೀನಿ ಅಂದ್ರು. ನಾನೇ ಬೇಡ ಅಂತ ಫೋರ್ಸ್ ಮಾಡಿ ಪೇ ಮಾಡಿದ್ದು. ಆ ಸಿಚುವೇಶನಲ್ಲಿ ಅವ್ರಿಗೆ ಹಣದ ಅವಶ್ಯಕತೆ ಇತ್ತು. ಕಷ್ಟಪಡ್ತಿದ್ರು, ನನ್ನ ಕಣ್ಣಿಗೆ ಕಾಣಿಸ್ತಾ ಇತ್ತದು. ಅರ್ಥ ಆಯ್ತಾ? ಚಿರು ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಸಹಾಯ ಮಾಡಿದ್ದಾನೆ. ದೀಪ ಮನೆಯವರು ಸ್ವಾಭಿಮಾನ ಬಿಟ್ಟು ಇವನ ಹತ್ರ ಕೇಳಿಲ್ಲ. ಆಯ್ತು, ಹಾಸ್ಪಿಟಲ್ ಬಿಲ್ ಕಟ್ಟಿದ್ದು ಮಾನವೀಯತೆ ಆದ್ರೆ ಚಿರು ಇವ್ರ ತಾಯಿ ತಾಳಿನ ಯಾಕೆ ಬಿಡಿಸ್ಕೊಟ್ಟ?